ಸವಿ ರುಚಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮಕ್ಕಳ ಸಲುವಾಗಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡೀನಿ ರೀ. ಅದು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬರ್ರಿ. ಬೇಕಾಗೋ ಸಾಮಗ್ರಿಗಳು ಏನೇನು ತೊಗೊಂಡೀನಿ ಅಂದ್ರೆ ರೀ, ಉಳ್ಳಾಗಡ್ಡಿ ತೊಗೊಂಡೀನಿ ರೀ, ಮತ್ತು ಟೊಮೆಟೊ ತೊಗೊಂಡೀನಿ. ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೋಬೇಕು ರೀ. ಮತ್ತು ಟೊಮೆಟೊನೂ ಒಂದು ಟೊಮೆಟೊ ತೊಗೊಂಡೀನಿ ರೀ, ಅದನ್ನೂ ಸಣ್ಣಗೆ ಹೆಚ್ಕೊಂಡೀನಿ ರೀ. ಇದು ಆತದ ಹೇಗೆ ಸಣ್ಣ ಇರ್ಬೇಕು ರೀ, ಚಂದ ಆಗ್ತದ ಸ್ನ್ಯಾಕ್ಸಿಗೆ. ಮತ್ತು ಒಂದು ಸ್ವಲ್ಪ ಮಾವಿನ ಹಣ್ಣು ತೊಗೊಂಡೀನಿ ರೀ, ಅದನ್ನೂ ಸಣ್ಣಗೆ ಹೆಚ್ಕೊಂಡೀನಿ ರೀ. ಅಗದಿ ಸಣ್ಣ ಬಾಯಾಗ ಚಂದ ಸಿಗ್ತಾವೆ ರೀ, ಮಸ್ತ್ ಕ್ರಂಚಿ ಹತ್ತಾವೆ ರೀ. ಮತ್ತು ಒಂದು 2 ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹಾಕೊಂಡೀನಿ ನೋಡಿರಿ. ಸ್ವಲ್ಪ ಚಾಟ್ ಮಸಾಲ ಹಾಕೀನಿ ರೀ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೀನಿ ರೀ. ಒಂಚೂರು ಮಕ್ಳಿಗೆ ಖಾರ ಭಾಳ ಆತತೆ ಸ್ವಲ್ಪ ಹಾಕೀನಿ ರೀ ಹಚ್ಚ ಖಾರದ ಪುಡಿ. 1-2 ಮೆಣಸಿನ್ಕಾಯಿನ ಹಾಕೊಂಡಿರ್ತೀನಲ್ಲ ರೀ, ಅದಕ್ಕೆ ಖಾರ ಸ್ವಲ್ಪ ಹಾಕೊಂಡೀನಿ ರೀ. ಮತ್ತು ಹೀಗಾಗಿ ಮಕ್ಳಿಗೆ ಚಂದ ಹತ್ತದ ಮತ್ತು ಚಲೋ ಆಗ್ತದ ರೀ. ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ. ನಿಮಗೆ ಖಾರ ಬೇಡ ಅಂದ್ರೆ ಮೆಣಸಿನ್ಕಾಯಿ ಹಾಕೊಂಡೀನಲ್ಲ ರೀ ನಾನು, ಅದು ಸ್ಕಿಪ್ ಮಾಡಿರಿ. ಬರೀ ಹಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹಾಕೋರಿ, ಚಂದ ಆಗ್ತಾವ. ನಾನು ಅವು ಪಾಪಡಿ ಎಣ್ಣೆಗೆ ಕರ್ದಕ್ಕಿಂತ ರೆಡಿ ಮಾಡ್ಕೊಂಡೇನಿ ರೀ. ಅದಕ್ಕೆ ಒಂದು ಸ್ವಲ್ಪ ಖಾರ ಹಚ್ಚೀನಿ ರೀ, ನಾವು ಉದುರ್ಸೀನಿ ರೀ ಅದ್ರ ಮೇಲೆ. ನೀವು ಬೇಕಾದ್ರೆ ಖಾರ ಹಾಕಬೇಡ್ರಿ, ಸ್ಕಿಪ್ ಮಾಡಿರಿ. ಮಕ್ಳು ತಿಂತಾರೆ, ನಮ್ಮ ಮನ್ಯಾಗ ಎಲ್ಲರೂ ದೊಡ್ಡವ್ರು ಅದಾರೆ, ಅದ್ರ ಸಲುವಾಗಿ ನಾನು ಹಿಂಗೆ ಖಾರ ಜಾಸ್ತಿ ಹಾಕೀನಿ. ಯಾಕಂದ್ರೆ ನೀವು ಬೇಕಾದ್ರೆ ಖಾರ ಹಾಕ್ಕೋಬೇಡ್ರಿ. ಈ ಥರ ಕಟ್ ಮಾಡ್ಕೋಬೇಕ್ರಿ ನಡ್ಬರ್ಕ, 1-2 ಮಾಡಿ ನಡ್ಬರ್ಕ ಕಟ್ ಮಾಡ್ಕೊಂಡೇನಿ ನೋಡಿರಿ. ಈ ಥರ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ನೀವು ನಮ್ಮ ಮನ್ಯಾಗ ಸ್ವಲ್ಪ ಜನ ಅದಾರೆ, ನಾನು ಸ್ವಲ್ಪ ಮಾಡ್ಕೊಂಡೇನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೊರಿ. ನೀವು ಎಷ್ಟು ಜನ ಇದ್ದೀರಿ ಅಷ್ಟು ನೀವು ಮಾಡ್ಕೊರಿ. ಇದು ಸಂಜೆ ಹೊತ್ನ್ಯಾಗ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ಚಂದ ಆಗ್ತದೆ ರೀ. ಮಳೆಯದು ಬರೋ ಹೊತ್ನ್ಯಾಗ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತಾವೆ ರೀ. ಈಗೆಲ್ಲ ನಾನು ಕಟ್ ಮಾಡೋದು ಆಯ್ತು ನೋಡಿರಿ. ಇದೇನದ ಮಸಾಲೆ ಎಲ್ಲ ಇದು ಮಿಕ್ಸ್ ಮಾಡೀನಲ್ಲ ರೀ, ಉಳ್ಳಾಗಡ್ಡಿ ಟೊಮೆಟೊ ಇದೆಲ್ಲ ಅದ್ರೊಳಗೆ ಹಾಕಿ ಹಿಂಗೆ ತುಂಬುದ್ರಿ. ಈ ಥರ ಪಾಪಡಿ ಒಳಗೆ ಹಿಂಗೆ ಮಾಡಿದ್ರೆ ಕ್ರಂಚಿ ಚಂದ ಹತ್ತಾವ್ರಿ, ಕ್ರಿಸ್ಪಿ ಚಂದ ಹತ್ತಾವ್ರಿ ತಿನ್ನಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಯಾವ ವಿಡಿಯೋ ಬೇಕು ಹೇಳ್ರಿ, ಯಾವ ರೆಸಿಪಿ ಬೇಕು ಹೇಳ್ರಿ, ಆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ನಿಮಗೆ ಆ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ನೀವು ಈ ಥರ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ನೊಳಗೆ ತಿಳಿಸ್ರಿ, ಹೆಂಗಾಗ್ಯದಂತ ಹೇಳ್ರಿ. ಈ ಥರ ಎಲ್ಲ ಈ ಥರ ತುಂಬ್ಕೋಬೇಕ್ರಿ. ತುಂಬಿ ಒಂದು ಪ್ಲೇಟ್ ಒಳಗೆ ಇಡ್ಬೇಕ್ರಿ. ನೋಡಿರಿ ಈ ಥರ ನಾ ಇದು ಮಾಡತ್ತೀನಿ ನೋಡಿರಿ, ಮಸ್ತ್ ಆಗ್ತಾವ್ರಿ. ಟೇಸ್ಟ್ನೂ ಸೂಪರ್ ಇರ್ತದೆ ರೀ. ನಾ ಎಲ್ಲ ಹಿಂಗೆ ತುಂಬಿಡತ್ತೀನಿ ನೋಡಿರಿ. ಎಲ್ಲ ಪ್ಲೇಟ್ನಾಗೆಲ್ಲ ಹಾಕಿ ಸರ್ವ್ ಮಾಡೀನಿ ರೀ. ಮತ್ತು ಈ ಥರ ಎಷ್ಟು ನೈಸ್ ಅನ್ಸಕತ್ತಾವ ನೋಡಿರಿ. ನೀವು ಒಮ್ಮೆ ಟ್ರೈ ಮಾಡಿರಿ.